ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮಂಜು, ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ನಿನ್ನೆ ನಮ್ಮ RCB ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ವಿರುದ್ಧ ಮೊದಲನೇ ಪಂದ್ಯದಲ್ಲಿ ಸೋಲನ್ನು ಒಪ್ಪಿಕೊಂಡಿದೆ. ಇನ್ನು ಫ್ರೆಂಡ್ಸ್, ಈ ಪಂದ್ಯದಲ್ಲಿ ದೊಡ್ಡ ಗಲಾಟೆ ಅಂತ ಹೇಳೋಕೆ ಆಗೋದಿಲ್ಲ, ಒಂದು ಸಣ್ಣ ಗಲಾಟೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಈ ಗಲಾಟೆ ಏಕೆ ಆಯಿತು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಯಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಡ್ಸ್ಕೊಂಬರ್ತೀವಿ, ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡಬಹುದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗೆ ಬ್ಲ್ಯಾಕ್ ಟನ್ ಇದೆ, ಮಾಡ್ಕೊಳ್ಳಿ. ಏನೋ ಥರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, IPL 2024ನಲ್ಲಿ ನಮ್ಮ RCB ತಂಡ ಶುಭ ಆರಂಭ ಮಾಡಿಲ್ಲ ಅಂತ ಹೇಳ್ಬೋದು. ಮೊದಲನೇ ಪಂದ್ಯವನ್ನು ದೇವರಿಗೆ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಆದರೂ ಕೂಡ ನಮ್ಮ RCB ತಂಡ ಈ ಪಂದ್ಯದಲ್ಲಿ ಸಖತ್ತಾಗಿ ಪರ್ಫಾರ್ಮೆನ್ಸನ್ನು ತೋರಿದೆ. ದಿನೇಶ್ ಕಾರ್ತಿಕ್ ಮತ್ತು ಅನುಜ್ ರಾವತ್ ಅವರು ಬೆಂಕಿ ಬ್ಯಾಟಿಂಗ್ ಆಡಿದರು ಅಂತ ಹೇಳ್ಬೋದು. ಫ್ರೆಂಡ್ಸ್, ಈ ಗಲಾಟೆ ಎದರ ಬಗ್ಗೆ ಅಂದರೆ ಫ್ರೆಂಡ್ಸ್, ಅಲ್ಜಾರು ಜೋಸೆಫ್ ಅವರು ಲಾಸ್ಟ್ 17 ಓವರ್ನಲ್ಲಿ ಬಾಲಿಂಗ್ ಆಗ್ತಾ ಇರುತ್ತಾರೆ. ಆ ವೇಳೆ ಅಲ್ಜಾರು ಜೋಸೆಫ್ ಹಾಕಿದ ಬಾಲಿಂಗ್ನಲ್ಲಿ ಶಿವಮ್ ದುಬೆ ಅವರು ಇರುತ್ತಾರೆ. ಅದನ್ನು ಅಲ್ಲೇ ಟಚ್ ಮಾಡುತ್ತಾರೆ. ಆದರೆ ಅನುಜ್ ರಾವತ್ ಅವರು ಅದನ್ನು ಫೀಲ್ಡರ್ಗೆ ಎಸೆಯೋಕ್ಕೆ ಹೋಗಿ ವಿಕೆಟ್ನ ಮಿಸ್ ಮಾಡಿ ಬೌಂಡ್ರಿ ಲೈನ್ ಕಡೆ ಹೋಗುತ್ತಿರುತ್ತೆ ಬಾಲ್. ಆವಾಗ ರವೀಂದ್ರ ಜಡೇಜಾ ಮತ್ತು ಶಿವಮ್ ದುಬೆ ಅವರು ಸ್ವಲ್ಪ ಅಲ್ಲೇ ನಿಂತು ಆಮೇಲೆ ಓಡ್ತಾರೆ. ಇದು ರನ್ ಅಲ್ಲ ಅಂತ ವಿರಾಟ್ ಕೊಹ್ಲಿ ಮತ್ತು ಪಾಪ್ ಡು ಪ್ಲೆಸಿ ಅವರು ಶಿವಮ್ ದುಬೆ ಅವರನ್ನು ಕೇಳ್ತಾ ಇರುತ್ತಾರಂತೆ. ಫ್ರೆಂಡ್ಸ್, ಇದು ಒಂದು ಗಲಾಟೆ ಅಲ್ಲ, ಇದರ ಒಂದು ರನ್ ಇಲ್ಲ ಅಂತ ವಿರಾಟ್ ಕೊಹ್ಲಿ ಮತ್ತು ಪಾಪ್ ಡು ಪ್ಲೆಸಿ ಶಿವಮ್ ದುಬೆ ಅವರನ್ನು ಕೇಳಿದರು ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ನಮ್ಮ RCB ತಂಡ ಚೆನ್ನೈ ವಿರುದ್ಧ ಸೋತಿದ್ದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ RCB ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನು ಆನ್ ಮಾಡ್ಕೊಳ್ಳಿ. ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಫ್ರೆಂಡ್ಸ್.